ಅದರ ಪ್ರಸ್ತಾವನೆಯನ್ನ ಮತ್ತೆ ಚರ್ಚೆಯನ್ನ ಮಾಡಿ ಮುಗಿಸಬೇಕು ಅಂತ ಅನ್ಕೊಂಡಿದ್ದೇನೆ. ಸಾಮಾನ್ಯವಾಗಿ ನಾವು ರಾಮಾಯಣ ಮಹಾಭಾರತ ಅಂದ್ರೆ ಇದು ಭಾರತೀಯ ಪ್ರಪಂಚದ ಏನು ಎರಡು ಕಣ್ಣುಗಳಿದ್ದಾವೆ. ರಾಮಾಯಣ ಮಹಾಭಾರತ ಎರಡನ್ನು ಸರಿಯಾಗಿ ಓದ್ಬಿಟ್ಟಿದ್ದಾನೆ ಅಂದ್ರೆ ಅವ್ರಿಗೆ ಕಲ್ಚರ್ ಗೊತ್ತು ಅಂತ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ದೊಡ್ಡ ದೊಡ್ಡವರು, ಇಂಡಿಯಾದಲ್ಲಿ ಒಂದೇ ಒಂದು ಕಲ್ಚರು, ಅದು ಅಗ್ರಿಕಲ್ಚರ್ ಅಂತ ಆಗ್ಬಿಟ್ಟಿದೆ, ಹುಡುಗರಿಗೆ ನಿಜವಾದ ಇಂಡಿಯನ್ ಕಲ್ಚರ್ ಪರಿಚಯನೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ರಾಮಾಯಣದ ಬಗ್ಗೆ ಹೋದಾಗ ಎಲ್ಲ ಹುಡುಗರು ಬಾಯಲ್ಲಿ ಮೊದಲು ಬರೋದು ರಾಮ ಎಲ್ಲ ಸರಿ ಸರ್, ಅವ್ರ ವ್ಯಕ್ತಿತ್ವ ಅಂದ್ರೆ ನೋಡ್ಬಿಟ್ಟು ತಂದೆ ತಾಯಿಗಳಿಗೆ ಗೌರವ ಕೊಡ್ಬೇಕು, ಸರಿಯಾಗಿ ನಡ್ಕೊಳ್ಬೇಕು, ಎಲ್ಲ ಗೊತ್ತಾಗುತ್ತೆ ಸರ್. ಆದ್ರೆ ಅವನು ವಾಲಿನ ಆ ಮರದ ಹಿಂದೆ ನಿಂತ್ಕೊಂಡು ಕೊಂದ್ಬಿಟ್ನಲ್ಲ, ಅದ್ಯಾಕೋ ಸರಿ ಕಾಣ್ತಲ್ಲ ಸರ್. ನಾವ್ ಯಾರಾದ್ರೂ ಒಬ್ಬರನ್ನ ಪೂಜ್ಯರು ಅಂತ ಒಪ್ಕೊಳ್ಬೇಕಾದ್ರೆ ಅದು 100% ಇರ್ಬೇಕು ಸರ್. ಅದು ಅವನು ಮರದ ಹಿಂದೆ ನಿಂತು ಕೊಂದ್ಬಿಟ್ಟ, ಆದ್ರಿಂದ ಯಾಕೋ ನಾವು ಅದನ್ನ ಸರಿಯಾಗಿ ಒಪ್ಕೊಳಕ್ ಆಗಲ್ಲ ಸರ್ ಅಂತ ಹೇಳ್ಬಿಡ್ತಾರೆ. ಇದಕ್ಕೆ ಎರಡು ಕಾರಣ. ವಾಲ್ಮೀಕಿ ರಾಮಾಯಣ ಪೂರ್ಣ ಓದದೇ ಇರೋದು ಒಂದು ಕಾರಣ. ಯಾಕಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಪಾಪ ಇಲ್ಲ, ಅವ್ರು ಯಾವ್ದೋ ಸೀರಿಯಲ್ ನೋಡಿ ಅದನ್ನೇ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿರ್ತಾರೆ, ನಿಜವಾದ ಅರ್ಥ ತಿಳ್ಕೊಂಡಿರಲ್ಲ. ಇದು ಒಂದು ಕಾರಣ. ಇನ್ನೊಂದು ಕಾರಣ, ನಾವೇ ಮಹಾಭಾರತ ತಾತ್ಪರ್ಯದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದನ್ನ ವಿಸ್ತಾರವಾದ ಪ್ರಪಂಚಕ್ಕೆ ತಿಳಿಸದೇ ಇರೋದು ಇನ್ನೊಂದು ಕಾರಣ. ನಾನಿವತ್ತು ಆ ವಿಚಾರದ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡಿ ನನ್ನ ಉಪನ್ಯಾಸವನ್ನ ಪ್ರಾಯಶಃ ಮುಗಿಸ್ಬೇಕು 15 ನಿಮಿಷದ ಅವಧಿಯಲ್ಲಿ ಅಂತ ತಿಳ್ಕೊಂಡಿರ್ತಕ್ಕಂಥವನಾಗಿದ್ದೇನೆ. ಅದರಲ್ಲಿ ಯಾವ ವಿಚಾರದ ಪ್ರತಿಪಾದನೆಯೂ ಕೂಡ ಪರಿಪೂರ್ಣ ಆಗಲ್ಲ. ಹಿರಿಯರಿದ್ದಾರೆ, ಅವರನ್ನ ಮತ್ತೆ ತಿದ್ದಿ ಇನ್ನೂ ಹೆಚ್ಚು ಅಂಶಗಳನ್ನ ಸೇರಿಸಿಯೂ ಕೂಡ ಆ ಸಮಾಜಕ್ಕೆ ಅದನ್ನು ನೀಡ್ತಕ್ಕಂಥವ್ರಾಗ್ಬೋದು. ರಾಮಾಯಣ ಮಹಾಭಾರತ ಇವುಗಳ ಬಗ್ಗೆ ಸರಿಯಾದ ಒಂದು ತೀರ್ಮಾನವನ್ನ ಕೊಡುವ ಹಾಗೆ ಆಚಾರ್ಯ ಮಧ್ವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅನ್ನುವ ಗ್ರಂಥವನ್ನು ಮಾಡಿದ್ದಾರೆ. ಅದರಲ್ಲಿ ಅನೇಕ ತತ್ವಗಳನ್ನ ಹೇಳ್ತಾ ನಿಜವಾದ ಸಂಗತಿಯ ನಿರೂಪಣೆ ಮಾಡ್ತಾ ಅಧ್ಯಯನಶೀಲರಿಗೆ ಯಾವುದೇ ರೀತಿಯ ಗೊಂದಲವೂ ಬರದಂತೆ ಆರಾಧ್ಯ ಮೂರ್ತಿಯಾದ ರಾಮಚಂದ್ರ, ಕೃಷ್ಣ ಇವರಲ್ಲಿ ಸರಿಯಾದ ಭಕ್ತಿ ಬರುವ ರೀತಿಯಲ್ಲಿ ಅವರು ನಿರೂಪಣೆ ಮಾಡಿದ್ದಾರೆ. ಎಲ್ರು ಹುಡುಗರು ಹೇಳೋದೇನು, ಅವ್ರಿಗೆ ತಿಳಿದಿರೋ ಅರ್ಧಂಬರ್ಧ ಜ್ಞಾನ ಏನು, ವಾದಿನ ಹಿಂದ್ಗಡೆ ನಿಂತು ಕೊಲ್ಬಾರ್ದಾಗಿತ್ತು, ಅವ್ರಿಗೆ ಶಕ್ತಿ ಇದ್ರೆ ಮುಂದ್ಗಡೆ ನಿಂತು ಕೊಲ್ಬೇಕಾಗಿತ್ತು, ಯಾಕೆ ಮುಂದ್ಗಡೆ ಬರ್ಲಿಲ್ಲ ಅಂತ ಹೇಳ್ತಕ್ಕಂಥವ್ರಾಗ್ತಾರೆ. ಅದಕ್ಕೆ ವಾಲ್ಮೀಕಿ ರಾಮಾಯಣ ಕೊಡೋ ಉತ್ತರ ಏನು? ಅರ್ಧಂಬರ್ಧ ಓದಿದ್ದಾರೆ. ವಾಲ್ಮೀಕಿ ರಾಮಾಯಣ ಕೊಡೋ ಉತ್ತರ ಏನು ಅಂದ್ರೆ, ನಿಜವಾಗಿ ಹೇಳೋದಾದ್ರೆ ಸುಗ್ರೀವ ಜೀವಂತ ಇರುವಾಗಲೇ ಆ ಸುಗ್ರೀವನ ಪತ್ನಿಯನ್ನ ಬಲಾತ್ಕಾರವಾಗಿ ಅಪಹಾರ ಮಾಡಿದ್ದಾನೆ. ಅಂದ್ರೆ ಅವನು ಆ ರೀತಿ ತಪ್ಪನ್ನ ಮಾಡಿರ್ತಕ್ಕಂಥವನಾಗಿದ್ದಾನೆ ವಾಲಿ. ಹೀಗಿರುವಾಗ ರಾವಣ ಹೇಗೆ ಪರಪತ್ನಿ ಅಪಹಾರಕನಾದ್ರಿಂದ ಶಿಕ್ಷಾರ್ಹನೋ, ಹಾಗೆ ವಾಲಿನೂ ಕೂಡ ಏನಾಗಿದ್ದಾನೆ, ಪರಪತ್ನಿಯನ್ನ ಅಪಹಾರ ಮಾಡಿರುವುದರಿಂದ ಅವನು ಕೂಡ ಶಿಕ್ಷಾರ್ಹ. ತಪ್ಪು ಮಾಡಿದವನು ಅಂತಾದ್ಮೇಲೆ ಶಿಕ್ಷೆ ಕೊಡ್ಲೇಬೇಕು. ಎಷ್ಟೋ ಸತಿ ಬೇರೆ ರೀತಿಯಿಂದ ಮಾಡ್ತೇನೆ ಅಂತ ಹೇಳಿ ಫಸ್ಟ್ ಬರ್ಬೇಕು, ಅಥವಾ ಏನೋ ಒಲಿಂಪಿಕ್ಸ್ ಓಟಗಳಲ್ಲಿ ಗೆಲ್ಬೇಕು ಅಂದ್ಬಿಟ್ಟು ಡ್ರಗ್ಸ್ ತಗೊಂಡು ಏನಾದ್ರೂ ಕೂಡ ಮಾಡಿ ಗೆದ್ರೂ ಕೂಡ ಅವ್ರು ಗೆದ್ದದ್ದು ಸರಿಯಾದ ದಾರಿಯಲ್ಲ ಅಂತ ಪ್ರಶಸ್ತಿ ವಾಪಸ್ ಪಡ್ಕೊಳ್ಳೋದಿದೆ. 5-6 ವರ್ಷ ಆದ್ಮೇಲೂ ಅವರಿಗೆ ಕೊಟ್ಟ ಪ್ರಶಸ್ತಿಯನ್ನ ವಾಪಸ್ ತೆಗೆದುಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇರ್ತಕ್ಕಂಥವ್ರಾಗಿದ್ದೇವೆ. ಇದು ಏನೋ ಒಂದು ಆಸೆಯಿಂದ ಮಾಡ್ತಕ್ಕಂಥ ಸ್ಪರ್ಧೆಯಲ್ಲಿ ಆಗುವ ಲೋಭಕ್ಕೆ ಒಳಗಾಗಿ ಮಾಡುವವರ ಕೆಲಸ. ಇನ್ನು ಕೆಲವರು ದುಷ್ಟರೇ ಇರ್ತಾರೆ. ಅವ್ರಿಗೆ ಗೊತ್ತಿರೋದು ಎರಡೇ, ದೋಚ್ಕೊಳ್ಳೋದು, ಬಾಚ್ಕೊಳ್ಳೋದು. ನಾಚ್ಕೊಳ್ಳೋದು ಅನ್ನೋದು ಗೊತ್ತೇ ಇಲ್ಲ ಅವರಿಗೆ. ನೀತಿ ನಿಯಮ ಇದು ಯಾವುದು ಕೂಡ ಏನಂದ್ರೆ ಅವರಿಗೆ ಗೊತ್ತೇ ಇರೋದಿಲ್ಲ. ಆಗ ಏನಂತ ಹೇಳಿದ್ರೆ ಅಂತ ದುಷ್ಟರನ್ನ ಸಂಹಾರ ಮಾಡ್ಬೇಕಾದ್ರೆ ಯಾವುದೇ ರೀತಿಯದ್ದಾದ ನೀತಿ ನಿಯಮಗಳನ್ನ ಅನುಸರಿಸಬೇಕು ಅಂತಿಲ್ಲ. ಒಬ್ಬ ಕಳ್ಳನ್ನ ಹಿಡಿಬೇಕು ಅಂದ್ರೆ, ಒಬ್ಬ ಕೊಲೆಗಾರನ ಹಿಡಿಬೇಕಂದ್ರೆ ಅವನ ಎದುರುಗಡೆನೆ ಹೋಗ್ಬೇಕು, ಅವನಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು, SMS ಕೊಡ್ಬೇಕು ಅಂತ ನಿಮ್ಮ ಇಲ್ಲ. ತಪ್ಪು ಮಾಡುವನ್ನ ಹೇಗಾದ್ರೂ ಮಾಡಿ ಬಂಧಿಸಿ ನ್ಯಾಯಾಲಯದ ಮುಂದೆ ತರಬೇಕು. ನ್ಯಾಯಾಲಯ ಏನ್ ಹೇಳುತ್ತೆ, ಅಪರಾಧಿಯನ್ನು ಹಿಡಿಯುವುದು ನಿಮ್ಮ ಕೆಲಸ ಅಂತ ಹೇಳುತ್ತೆ ವಿನ ಸರಿಯಾಗಿ ಹಿಡಿಯುವುದು ನಿಮ್ಮ ಕೆಲಸ ಅಂತ ಹೇಳಲ್ಲ. ಫೈಂಡ್ ಅಂಡ್ ಪ್ರೊಡ್ಯೂಸ್ ಬಿಫೋರ್ ದಿ ಕೋರ್ಟ್ ಅಂತಂದ್ರೆ ಕೋರ್ಟ್ ಆದೇಶ ಕೊಡೋದು. ಅಂದ ಮೇಲೆ ಆ ವಾದಿಯನ್ನ ಶಿಕ್ಷಿಸುವುದು ಕರ್ತವ್ಯ ಆಗಿತ್ತು. ಅವನು ದುಷ್ಟ ಭಯೋತ್ಪಾದಕ ಆದಾಗ ಯಾವ ರೀತಿಯಾಗಿ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು, ಹಾಗೆ ಭಗವಂತ ಏನ್ ಮಾಡ್ದ,
ಆ ವಾದಿಗೆ ಶಿಕ್ಷೆ ಕೊಡಬೇಕಾಗಿತ್ತು. ಅದಕ್ಕೆ ಏನ್ ಮಾಡ್ದ ಅಂದ್ರೆ ಹಿಂದ್ಗಡೆ ನಿಂತು ಶಿಕ್ಷೆ ಕೊಟ್ಟು ಪರವಾಗಿಲ್ಲ, ಆದ್ರಿಂದ ಶಿಕ್ಷೆ ಕೊಟ್ಟ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಬರುವ ಸಂಗತಿ. ಕ್ರಿಮಿನಲ್ ಆದವನ್ನ ಯಾವ ರೀತಿ ಬೇಕಾದ್ರೂ ಶಿಕ್ಷಿಸಬಹುದು. ಹಾಗೆ ಕಾಡಿನ ಪ್ರದೇಶಗಳಲ್ಲಿ ರಾಜನಾಗಿ ತಾನು ಆ ಶಿಕ್ಷೆಯನ್ನು ನೀಡುವ ಇದನ್ನ ಜವಾಬ್ದಾರಿಯನ್ನು ಹಂಚಿಕೊಂಡಿದ್ದರಿಂದ ರಾಮಚಂದ್ರ ಏನ್ ಮಾಡ್ದ, ಆ ವಾಲಿಯನ್ನ ಕೊಂದ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ನಮಗೆ ಕಾಣತಕ್ಕಂತ ಸಂಗತಿ. ಆದ್ರೆ ಡೆಲಿಕೇಟ್ ಆಗಿ ಪ್ರಶ್ನೆ ಏನು ಬರುತ್ತೆ ಅಂದ್ರೆ, ನೇರವಾಗೇ ನಿಂತ್ಕೊಂಡಿದ್ರೆ ಕೀರ್ತಿ ಜಾಸ್ತಿ ಬರ್ತಾ ಇತ್ತಲ್ವಾ? ಯಾಕೆ ಹಿಂದಿನಿಂದ ಕೊಂದ? ಸಾಮರ್ಥ್ಯ ಇದ್ದವ್ರು ಹಿಂದಿನಿಂದ ಕೊಲ್ತಾರೆ. ರಾಮಚಂದ್ರಿಗೆ ಅಪಾರವಾದ ಸಾಮರ್ಥ್ಯ ಇತ್ತು. ಈ ತರ ಇದ್ದವನು ಯಾಕೆ ಹಿಂದಿನಿಂದ ಕೊಲ್ತಕ್ಕಂಥವನಾದ ಅಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರ ಇಲ್ಲ. ಯಾಕೆ ಹೀಗಾಯ್ತು ಅನ್ನೋದಕ್ಕೆ ಅವರು ಉತ್ತರವನ್ನ ಕೊಟ್ಟಿಲ್ಲ. ಆದ್ರೆ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಇಂಥ ಒಂದು ಪ್ರಶ್ನೆಗೆ ಏನ್ ಮಾಡಿದ್ದಾರೆ ಅಂದ್ರೆ ಉತ್ತರವನ್ನ ಕೊಟ್ಟಿರತಕ್ಕಂಥವ್ರಾಗಿದ್ದಾರೆ. ಏನಂದ್ರೆ ವಾಲಿ ತಪ್ಪಿತಸ್ಥ, ಆದ್ರೆ ದುಷ್ಟ ಅಲ್ಲ. ವಾಲಿ ದುಷ್ಟತನವನ್ನ ಮೆರೆದವನಲ್ಲ, ಅವನು ತಪ್ಪು ಮಾಡಿರ್ತಕ್ಕಂಥವನಾದ. ರಾವಣಂತರ ದುಷ್ಟ ಅಲ್ಲ. ರಾವಣ ಏನ್ ಮಾಡ್ತಾನೆ, ಪರಪತ್ನಿಯನ್ನ ಅಪಹಾರ ಮಾಡ್ತಾನೆ, ಸೈನ್ಯವನ್ನ ಜೊತೆಗಿಟ್ಕೊಳ್ತಾನೆ, ಮತ್ತೆ ತಪ್ಪು ಅಂತ ಹೇಳಲ್ಲ. ಕಲಿಯುಗದ ಜನರಲ್ಲಿ ಯಾವ ಪ್ರವೃತ್ತಿ ಬೆಳೀತಾ ಇದೆ ಅಂದ್ರೆ, ತಾವ್ ಏನ್ ತಪ್ಪು ಮಾಡಿದ್ರು ಸರಿ ಅಂತಾರೆ. ಸಾರಿ ಅಂತ ಹೇಳು ಅಂದ್ರೆ ವೈ ಶುಡ್ ಐ ಸೇ ಸಾರಿ, ಐ ಆಮ್ ಆಲ್ವೇಸ್ ಸರಿ ಅಂತಾನೆ ಹೇಳ್ತಾರೆ. ನಾ ಸಾರಿ ಅಂತ ಹೇಳಲ್ಲ, ನಾನು ಯಾವತ್ತೂ ಸರಿನೇ ಅಂತಾನೆ ಹೇಳ್ತಾರೆ. ರಾವಣ ಅಧಿಕಾರ ಮದ ಮೊದಲಾದವರಿಂದ ಅವನು ರಾಜ್ಯವನ್ನು ಕೊಡ್ತಾ ಇದ್ದ. ವಾಲಿ ಆ ತರದವನಲ್ಲ. ಅವನಿಗೆ ತನ್ನ ಧರ್ಮಾಚರಣೆಗಳನ್ನ ಮಾಡ್ತಾ ಇರತಕ್ಕಂಥವನಾಗಿದ್ದ. ತನ್ನ ತಪ್ಪಿನ ಅರಿವಿತ್ತು, ಆದ್ರೂ ಅದನ್ನ ಬಿಡುವ ಗಟ್ಟಿತನದ ಮನಸ್ಸು, ಒಳ್ಳೆಯತನ ಏನಿದೆ ಅದು ಅವನಲ್ಲಿ ಇರಲಿಲ್ಲ. ಅದಕ್ಕೆ ಆಚಾರ್ಯ ಮಧ್ವರು ಮಹಾಭಾರತ ತಾತ್ಪರ್ಯದಲ್ಲಿ ಹೇಳ್ತಾರೆ ಏನಂದ್ರೆ, ರಾಮಚಂದ್ರ ಹೇಳ್ತಾನೆ, ಅನ್ಕೋತಾನೆ, ನಾನೇನಾದ್ರೂ ಬಂದು ವಾಲಿಯ ಮುಂದೆ ನಿಂತು ಬಿಟ್ರೆ ಬಾಣ ಬಿಡ್ಬೇಕಾಗಿಲ್ಲ, ಸುಮ್ನೆ ವಾಲಿಯ ಮುಂದೆ ನಿಂತು ಬಿಟ್ರೆ ಸಾಕು. ಏನಾಗ್ತಾನೆ ಅಂದ್ರೆ ವಾಲಿ ಸರೆಂಡರ್ ಆಗ್ಬಿಡ್ತಾನೆ. ರಾಮಚಂದ್ರ ಬಂದ ಅಂದ್ಮೇಲೆ ಅಯ್ಯೋ ಇಂಥ ರಾಮಚಂದ್ರ ಬಂದಿದ್ದಾನೆ, ಆದ್ರಿಂದ ನಾನು ಮಾಡಿ ತಪ್ಪು ಮಾಡಬಾರ್ದಾಗಿತ್ತು ಅಂತ ಏನಾಗ್ತಾನೆ ಅಂದ್ರೆ ಸರೆಂಡರ್ ಆಗ್ಬಿಡ್ತಾನೆ. ಈ ರ್ಯಾಂಕ್ ಬರ್ತಾರಲ್ಲ, ರ್ಯಾಂಕ್ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಇರಲ್ಲ, ಅವರು ನೇರವಾಗಿ ಇದೆಲ್ಲ ಕೆಲಸ ಮಾಡ್ತಾರೆ. ಫೇಲ್ ಆಗೋರ್ದು ಏನ್ ಪ್ರಾಬ್ಲಮ್ ಇಲ್ಲ, ಅವ್ರು ಫೇಲ್ ಆಗ್ತೀನಿ ಅಂತಾನೆ ತಿಳ್ಕೊಂಡಿರ್ತಾರೆ, ಹಂಗೆ ಮಾಡ್ತಾರೆ. ಈ ಮಧ್ಯದವ್ರು ಇರ್ತಾರೆ ನೋಡಿ, ಅವ್ರದ್ದೇ ಎಲ್ಲಾ ವಿಚಾರದಲ್ಲೂ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ಏನ್ ಮಾಡ್ದ ಅಂದ್ರೆ, ಏನಾದ್ರೂ ರಾಮಚಂದ್ರ ಬಂದು ಎದುರುಗಡೆ ನಿಂತು ಬಿಟ್ರೆ ವಾಲಿ ಏನಾಗ್ತಾನೆ ಅಂದ್ರೆ ರಾಮಚಂದ್ರಗೆ ನಮಸ್ಕಾರ ಮಾಡ್ಬಿಡ್ತಾನೆ. ನಮಸ್ಕಾರ ಮಾಡಿ ಅಪಾಲಜಿ ಕೇಳಿಬಿಟ್ರೆ, ನಾ ನಮಸ್ಕಾರ ಮಾಡಿದ ತಕ್ಷಣ ಮಾಡಲ್ಲ, ನಾನು ಪನಿಷ್ ಮಾಡ್ತೀನಿ ಅಂತ ರಾಜ ಹೇಳೋ ಹಾಗಿಲ್ಲ. ಆದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ವಾಲಿಯನ್ನ ಕೊಲ್ಲಕ್ ಆಗಲ್ಲ ಅಂತ ಆಗತ್ತೆ. ಆಮೇಲೆ ಏನಂತ ಹೇಳಿದ್ರೆ, ಅದು ನೋಡಿದಾಗ ಏನಂದ್ರೆ ಸುಗ್ರೀವನಿಗೆ ರಾಜ್ಯ ಕೊಡ್ಲಿಕ್ಕೆ ಆಗಲ್ಲ. ವಾಲಿಯನ್ನ ಕೊಡದೇ ಇದ್ರೆ ಸುಗ್ರೀವನಿಗೆ ರಾಜ್ಯ ಕೊಡ್ಲಿಕ್ಕೆ ಆಗಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ನಡೀತಾ ಇರತಕ್ಕಂಥದ್ದಾಗಬೇಕು. ಆಮೇಲೆ ಅಕಸ್ಮಾತ್ ವಾಲಿ ಶರಣಾಗ್ಬಿಟ್ರೆ, ಈ ಕೆಲವರು ಹೇಳ್ತಾರೆ ನೋಡಿ, ಪಾಕಿಸ್ತಾನ ಮೊದಲಾದ ದೇಶಗಳಿಗೆ ಅಮೆರಿಕ ದೇಶದ ಬೆಂಬಲ ಇದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ರಾವಣನಿಗೆ ವಾಲಿಯ ಬಲ ಮತ್ತೆ ಬೆಂಬಲದಿಂದ ಸ್ವಲ್ಪ ಜಾಸ್ತಿ ಹೆಚ್ಚುತ್ತದೆ. ಏನಾದ್ರೂ ವಾಲಿ ಶರಣಾಗ್ಬಿಟ್ರೆ, ಅಯ್ಯೋ ವಾಲಿನೇ ಶರಣಾಗ್ಬಿಟ್ಟ, ಆದ್ರಿಂದ ಏನಂತ ಹೇಳಿದ್ರೆ ಇನ್ನು ನಾನೇನ್ ಮಾಡೋದು ಅಂತ ಹೇಳ್ಬಿಟ್ಟು ಗಾಬರಿಗೊಂಡು ತಪ್ಪಿತಸ್ಥನಾಗಿರ್ತಕ್ಕಂಥ ರಾವಣ ಮೃದುಧೋರಣೆ ತಾಳುವ ಸ್ವಭಾವನೂ ಇದೆ, ಸಂಭವನೂ ಇದೆ. ಆಗ ರಾವಣನೂ ಶಿಕ್ಷೆ ಮಾಡಕ್ಕಾಗಲ್ಲ. ಈ ಸಂಕಟಕ್ಕೆ ಸಿಲುಕು ಬಿಟ್ಟು ಏನಂದ್ರೆ, ವಾಲಿ ಏನಾದ್ರೂ ಎದುರುಗಡೆ ನಿಂತು ಬಿಟ್ರೆ ವಾಲಿಯ ಶಿಕ್ಷೆ ಏನಿದೆ, ಶಿಕ್ಷೆ ಕೊಡುವುದರಲ್ಲಿ ಸಂಕೋಚಕ್ಕೆ ಒಳಗಾಗ್ಬೇಕಾಗುತ್ತೆ. ಇವತ್ತು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಎಕ್ಸಾಮಿನೇಷನ್ಸ್ ಅಂತೆಲ್ಲ ಮಾಡ್ತಾರೆ, ಎವಾಲ್ಯೂಯೇಷನ್ ಅಂತೆಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡೋದು ಸ್ಟೂಡೆಂಟ್ ಮುಂದಿಟ್ಕೊಂಡು ಆನ್ಸರ್ ಪೇಪರ್ ಇವತ್ತು ತಿದ್ದಲ್ಲ. ಏನ್ ತಿದ್ದಿದ್ರೆ ಅಂತಪ್ಪಂದ್ರೆ ತಿದ್ದಲ್ಲ. ಸ್ಟೂಡೆಂಟ್ ಮುಂದಿಟ್ಕೊಂಡು ಆನ್ಸರ್ ಪೇಪರ್ ತಿದ್ದಿದ್ರೆ ಅವನು ಏನಾದ್ರೂ ಸಂಕೋಚವನ್ನ ಕೇಳಿದಾಗ, ಅಥವಾ ಅವನೇನಾದ್ರೂ ಸಂಕೋಚವನ್ನ ಕೇಳಿದಾಗ ಏನಾಗುತ್ತೆ, ಸಂಕೋಚಕ್ಕೆ ಒಳಗಾಗ್ಬಿಟ್ಟು ಏನಾದ್ರೂ
ತಿದ್ದುವಿಕೆಯಲ್ಲಿ ಏರುಪೇರುಗಳಾಗುವ ಸಂಭವ ಇದೆ. ಅದಕ್ಕೆ ಏನ್ ಹೇಳ್ತಾನೆ ಅಂದ್ರೆ, ತನ್ನ ಸಂಬಂಧಿಯಾದವನು ಇರಬಾರ್ದು ಆನ್ಸರ್ ಬರೆಯುವವರಲ್ಲಿ, ಮತ್ತೆ ತಾನು ತಿದ್ದುವಾಗ ವಿದ್ಯಾರ್ಥಿಯು ಎದುರುಗಡೆ ಇರಬಾರದು ಅಂತಿದೆ ಆನ್ಸರ್ ಪೇಪರ್ ತಿದ್ದುವಾಗ. ಅಂತದ್ರಲ್ಲಿ ರಾಮಚಂದ್ರ ಅದಕ್ಕೆಲ್ಲ ಬಂದಿದ್ದ ಯಾತ್ರಿಂದ ಅಂದ್ರೆ ರಾಮಚಂದ್ರನೇ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ. ನೀನು ನಿಷ್ಕಲ್ಮಶವಾದ ನಿಷ್ಪಕ್ಷಪಾತವಾದ ಶಿಕ್ಷೆ ಕೊಡಬೇಕಾದ್ರೆ ಸಂಕೋಚಕ್ಕೊಳಗಾಗದ ವಾತಾವರಣದಲ್ಲಿ ಧರ್ಮದ ತೀರ್ಮಾನವನ್ನ ಜಾರಿಗೊಳಿಸಬೇಕು ಅಂತ ಭಗವಂತ ಹೇಳ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ರಾವಣನೂ ಶರಣಾಗ್ಬಿಟ್ರೆ ಇಡೀ ರಾವಣ ಸಂಹಾರ ಅನ್ನೋ ಪ್ರಮುಖ ಉದ್ದೇಶ ಏನಿದೆ ಅದೇ ಈಡೇರುವುದಿಲ್ಲ. ಅದಕ್ಕೋಸ್ಕರವಾಗಿ ಏನಂತಂದ್ರೆ, ಹೀಗಾಗಿ ಅವತಾರದ ಮುಖ್ಯ ಕಾರ್ಯವಾದ ಏನು ಅಧಾರ್ಮಿಕರನ್ನು ಶಿಕ್ಷಿಸುವುದೇನಿದೆ ಅದು ನಡೆಯೋದೇ ಇಲ್ಲ ಅಂತ ಆಗ್ಬಿಡುತ್ತೆ. ಅದಕ್ಕೆ ಹಾಗಾಗಬಾರದು. ಅದಕ್ಕಾಗಿ ರಾವಣನ ವಧೆಯೂ ಕೂಡ ಆಗಬೇಕು, ಅದೇ ರೀತಿಯಾಗಿ ವಾಲಿಯ ವಧೆಯೂ ಆಗ್ಬೇಕು. ಅದಕ್ಕೆ ಭಗವಂತ ಏನ್ ಮಾಡ್ದ ಅಂದ್ರೆ, ಮರದ ಹಿಂದೆ ನಿಂತು ಬಾಣವನ್ನ ಬಿಟ್ಟು ವಾಲಿಯನ್ನು ಶಿಕ್ಷಿಸಿದ. ನೀನು ಶಿಕ್ಷೆಯನ್ನು ಜಾರಿಗೊಳಿಸಬೇಕಾದ್ರೆ ಸಂಕೋಚಕ್ಕೊಳಗಾದ ವಾತಾವರಣದಲ್ಲಿ ನೀನು ಸಿಲುಕಿಕೊಳ್ಳಬಾರದು. ಇದು ನಿಯಮ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಗಮನಿಸಿರ್ಬೋದು, ಸುಪ್ರೀಂ ಕೋರ್ಟ್ ಜಡ್ಜಸ್ ಹೈಕೋರ್ಟ್ ಜಡ್ಜಸ್ ಅವ್ರ ಬೆಂಚ್ ಮೇಲೆ ಕೇಸಸ್ ಬಂದಾಗ ನಾನು ಸಂಬಂಧಿಕರಿದ್ದಾರೆ ಅಂತ ಹೇಳ್ಬಿಟ್ಟು ಅವರೇ ಹಿಂದೆ ಬಿಡ್ತಾರೆ. ದಿಸ್ ಕೇಸ್ ಹ್ಯಾಸ್ ಟು ಬಿ ಶಿಫ್ಟೆಡ್ ಟು ಅನದರ್ ಬೆಂಚ್ ಅಂತ ಹೇಳ್ಬಿಡ್ತಾರೆ. ಹೌದು, ಯಾಕೆಂದ್ರೆ ಸಂಕೋಚಕ್ಕೆ ಒಳಗಾಗದೆ ತೀರ್ಮಾನವನ್ನ ಕೊಡಬೇಕು. ನಾವು ಕೊಟ್ಟ ತೀರ್ಮಾನ ಸಂಶಯಾಸ್ಪದವಾಗಿ ಇರಬಾರದು ಅನ್ನೋದು ನ್ಯಾಯಾಲಯದ ಹಿಂದಿನ ವ್ಯವಸ್ಥೆಯಲ್ಲೂ ಕೂಡ ಅದನ್ನ ಪ್ರಮುಖವಾಗಿ ಪರಿಪಾಲನೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ರಾಮಚಂದ್ರ ಪ್ರಭು ಏನ್ ಮಾಡ್ಬಿಟ್ಟ, ಎದುರುಗಡೆ ನಿಂತ್ರೆ ಸಂಕೋಚಕ್ಕೊಳಗಾಗ್ಬೇಕಾಗತ್ತೆ, ಅವರು ಶರಣಾಗ್ಬಿಟ್ರೆ ರಕ್ಷಣೆ ಮಾಡ್ಬೇಕಾಗತ್ತೆ, ಆಗ ಶಿಕ್ಷೆ ಅರ್ಧಂಬರ್ಧ ಆಗತ್ತೆ, ಅದಕ್ಕೆ ಅವಕಾಶ ಕೊಡ್ಬಾರ್ದು. ಅದಕ್ಕೋಸ್ಕರವಾಗಿ ಏನ್ ಮಾಡ್ದ ಅಂದ್ರೆ, ಹಿಂದಿನಿಂದಲೇ ನಿಂತು ಬಾಣವನ್ನ ಬಿಟ್ಟು ಆ ವಾಲಿಯನ್ನ ಏನ್ ಮಾಡ್ತಾನೆ ಅಂದ್ರೆ ಸಂಹಾರ ಮಾಡ್ತಾನೆ. ಯಾಕಂದ್ರೆ ಸಂಹಾರ ಮಾಡಿ ಆದ್ಮೇಲೆ ವಾಲಿನೇ ಆಕ್ಷೇಪ ಮಾಡ್ತಾನೆ, ನೀನು ಹೋಗಿ ಹೋಗಿ ನನ್ನನ್ನ ಕೊಂದಿಯಲ್ಲ, ನಿನಗೇನು ರಾಜಕೀಯ ಗೊತ್ತಿಲ್ಲ ರಾಮಚಂದ್ರ ಪ್ರಭು, ನಿನ್ಗೇನ್ ಬೇಕಾಗಿತ್ತು, ಸೀತೆಯನ್ನ ವಾಪಸ್ ಪಡ್ಕೋಬೇಕಾಗಿತ್ತಲ್ವಾ, ಹೋಗಿ ಹೋಗಿ ಸುಗ್ರೀವನ್ ಕೈ ಹಿಡ್ಕೊಂಡಿದ್ಯಲ್ಲ, ಸುಗ್ರೀವನ್ ಜೊತೆ ಮೈತ್ರಿ ಬೆಳೆಸಿದ್ಯಲ್ಲ, ಅವ್ನಿಗೇನ್ ತಾಕತ್ತಿದೆ, ನನಗೆ ಅಂತ ಹೆದರ್ಕೊಂಡು ಯಾವ್ದೋ ಮೂಲೆಯಲ್ಲಿ ಇರೋನವ್, ಅವ್ರಿಗೇನ್ ಶಕ್ತಿ ಇದೆ, ಇನ್ನೇನಾದ್ರೂ ನೀನ್ ನನ್ನನ್ನು ನಂಬಿದ್ರೆ ನಾನು ಆ ಕೆಲಸ ನೀನ್ ಮಾಡ್ಕೊಡ್ತಾ ಇದ್ದೆ ಅಂದುವಾಗ ರಾಮ ಕೇಳ್ತಾನಂತೆ, ನೀನ್ ಹೆಂಗ್ ಮಾಡ್ಕೊಡ್ತಾ ಇದ್ದಿ ಅಂತ. ಅದಕ್ಕೆ ನಕ್ ಬಿಟ್ಟು ವಾಲಿ ಹೇಳ್ತಾನಂತೆ, ನಿಂಗ್ ಗೊತ್ತಿಲ್ಲ ರಾಮಚಂದ್ರ, ನಾನು ಯಾಕೆ ಮಾಡ್ಕೊಡ್ತಾ ಇದ್ದೆ ಗೊತ್ತಾ, ವಾಲಿಗೂ ನಂಗೂ ಫ್ರೆಂಡ್ಶಿಪ್ ಇದೆ, ನಾ ಹೇಳಿದಾಗ ವಾಲಿ ಕೇಳ್ತಾನೆ, ಆದ್ರಿಂದ ಏನ್ ಮಾಡ್ತೀನಿ ಅಂದ್ರೆ ನಾನು ರಾವಣಂಗ್ ಒಂದ್ ಮಾತು ಹೇಳಿದ್ರೆ ಆ ರಾವಣ ನಾನು ಹೇಳ್ದಂಗ್ ನಡ್ಕೊಳ್ತಾ ಇದ್ದ ಅಂದಾಗ ನಕ್ಬಿಟ್ಟು ರಾಮಚಂದ್ರ ಹೇಳಿದಂತೆ, ಅದಕ್ಕೆ ನಾನು ನಿನ್ನ ಕೊಂದಿದ್ದು. ಟೆಲ್ ಮೀ ಹೂ ಆರ್ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ವಾಟ್ ಯು ಆರ್. ನಿನ್ ಫ್ರೆಂಡ್ಸ್ ಎಂತ ಅವರು ಅಂತ ಹೇಳ್ಬಿಡು, ನಾನ್ ನೀನ್ ಎಂತ ಅವರು ಅಂತ ಹೇಳ್ತೀನಿ ಅನ್ನೋ ಮಾತಿದೆ. ವಾಲ್ಮೀಕಿ ರಾಮಾಯಣ, ಆಚಾರ್ಯ ಮಧ್ವರ ತಾತ್ಪರ್ಯನಿರ್ಣಯ ಇವುಗಳೆಲ್ಲ ನಮ್ಗೇನ್ ಸಂದೇಶ ಕೊಡ್ತಾಯಿ ಅಂದ್ರೆ, ನಿಮ್ಮ ಜೀವನದಲ್ಲಿ ನೀವು ಒಳ್ಳೆ ಮೈತ್ರಿಯನ್ನ ಆಯ್ದುಕೊಳ್ಳಿ. ನೀವು ಯಾವುದರಿಂದ ನಿಮ್ಮ ಮಾನಸಿಕವಾದ ಅಭಿವೃದ್ಧಿ ಆಗತ್ತೋ, ಆಧ್ಯಾತ್ಮಿಕ ಚಿಂತನೆಯ ಪ್ರಗತಿಗೆ ಕಾರಣ ಆಗತ್ತೋ ಅಂತ ಸಂಗತಿಯನ್ನ ಆಯ್ದುಕೊಳ್ಳಿ ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅನೈತಿಕವಾಗಿ ನಡೆದಿರುವ ವಾಲಿ ಜೊತೆ ಮೈತ್ರಿಯನ್ನು ಮಾಡಬಾರ್ದು, ವಾಲಿಗೆ ಶಿಕ್ಷೆ ಕೊಡಬೇಕು. ಅದಕ್ಕೋಸ್ಕರ ಎದುರುಗಡೆ ನಿಂತಿರೋ ಅವನು ಶರಣಾಗ್ತಾನೆ ಅಂತ ತಿಳಿದು ಬಿಟ್ಟು ಏನಂದ್ರೆ ಹಿಂದೆ ನಿಂತು ಅವನನ್ನ ಏನ್ ಮಾಡಿದ್ದಾನೆ, ಆ ವಾಲಿಯನ್ನ ಸಂಹಾರ ಮಾಡಿದ್ದಾನೆ. ಇನ್ನೊಂದು, ನಾವೇನಾದ್ರೂ ಜೀವನದಲ್ಲಿ ಕೆಟ್ಟ ಕೆಲಸ ಮಾಡಿದ್ರೆ, ಯಾರಾದ್ರೂ ನನ್ ವಿರುದ್ಧ ಮಾಡ್ಲಿ ನೋಡೋಣ, ನನ್ ವಿರುದ್ಧ ಯಾರಾದ್ರೂ ನಿಂತ್ಕೊಳ್ಳಿ ಅಂದ್ರೆ ಅವರ ಬೆನ್ನ ಹಿಂದೇನೆ ಈ ಶಿಕ್ಷೆ ಕೊಡ್ತೇನೆ ನಾನು. ಎದುರುಗಡೆ ಶಿಕ್ಷೆ ಕೊಡ್ಬೇಕಂತಿಲ್ಲ, ಅವರು ಮಾಡಿದ ತಪ್ಪಕ್ಕೆ ಅವರ ಬೆನ್ನ ಹಿಂದೇನೆ ಶಿಕ್ಷೆ ಕಾದಿರುತ್ತದೆ ಅಂತ ಹೇಳಲಿಕ್ಕೋಸ್ಕರ ವಾಲ್ಮೀಕಿ ರಾಮಾಯಣದ ಈ ಪ್ರಸಂಗ ಹಿಂಗೆ ಇರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಅವನು ಅಪರಾಧಿಯೂ ಹೌದು, ಭಕ್ತನೂ ಹೌದು. ಆದ್ರಿಂದ ಏನ್ ಮಾಡ್ಬೇಕು, ಮರೆಯಲ್ಲಿ ನಿಂತು ಅವನಿಗೆ ಶಿಕ್ಷೆಯನ್ನ ಕೊಡಬೇಕಾಗಿತ್ತು, ಮರೆಯಲ್ಲಿ ನಿಂತು ಶಿಕ್ಷೆಯನ್ನ ಕೊಟ್ಟ ಅಂತ ಹೇಳಿ ನಿರ್ಣಯದಲ್ಲಿ ಈ ಒಂದು ಸೂಕ್ಷ್ಮ ಸಂಗತಿ. ಭಕ್ತನೂ ಆಗಿರ್ತಾನೆ, ಅಪರಾಧಿಯೂ ಆಗಿರ್ತಾನೆ, ಆಗ ಹೇಗೆ ಡೀಲ್ ಮಾಡ್ಬೇಕು. ಯಾರೋ ತಪ್ಪು ಮಾಡಿದಾಗ ಅವರಿಗೆ ಶಿಕ್ಷೆ ಕೊಡ್ತೀವಿ, ಕರೆಕ್ಟ್. ನಮ್ಮ ಮನೆಯವರೇ ತಪ್ಪು ಮಾಡಿದಾಗ ಹೇಗೆ ಶಿಕ್ಷೆ ಕೊಡ್ತೀವಿ ಅಲ್ವಾ. ಅಂತ ಸಂದರ್ಭದಲ್ಲಿ ಯಾವ ನಿಟ್ಟಿನಲ್ಲಿ ನಾವು ನಡೀಬೇಕು, ಧರ್ಮ ಪರವಾಗೇ ನಿಲ್ಲಬೇಕು ಅನ್ನೋ ಒಂದು ದೊಡ್ಡ ಸಂದೇಶವನ್ನ ನಮಗೆ ವಾಲ್ಮೀಕಿ ರಾಮಾಯಣ, ಆಚಾರ್ಯರ ಮಹಾಭಾರತ ತಾತ್ಪರ್ಯ ನಿರ್ಣಯ
ನಮ್ಮ ಮುಂದೆ ಅದನ್ನ ಇಡ್ತಾ ಇರ್ತಕ್ಕಂಥದ್ದಾಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಘಟನೆ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲದೆ ಇರೋದನ್ನ ಮಧ್ವಾಚಾರ್ಯ ಉದಾಹರಿಸಿ ಹೇಳ್ತಾರೆ. ಅವನು ಭಕ್ತ ಅಂತ ನಾವು ಅನ್ಕೊಂಡಾಗಿಲ್ಲ. ಅವನು ಭಕ್ತ ಅನ್ನೋದಕ್ಕೆ ಏನ್ ದಾಖಲೆ ಅಂದ್ರೆ, ವಾಲಿ ಬಾಣದ ಏಟನ್ನ ತಿಂದು ವಿರವಿರ ಒದ್ದಾಡ್ತಾ ಇರುವಾಗ ರಾಮಚಂದ್ರ ಪ್ರಭು ಹೋಗ್ತಾನೆ. ವಾಲಿ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ವಾಲಿ, ನೀನು ಮಾಡಿದ ತಪ್ಪಿಗೆ ನಿಂಗೆ ಶಿಕ್ಷೆ ಕೊಡ್ಬೇಕಾಗಿತ್ತು, ಅದಕ್ಕೆ ನಾನು ಶಿಕ್ಷೆ ಕೊಟ್ಟಿದ್ದೆ. ಶಿಕ್ಷೆ ಕೊಟ್ಟ ಮೇಲೆ ವ್ಯಕ್ತಿ ಪುನೀತನಾಗ್ತಾನೆ. ಆದ್ರಿಂದ ನೀ ಏನ್ ಯೋಚನೆ ಮಾಡ್ಬೇಡ, ನಿನಗೆ ಇಚ್ಛೆ ಇದ್ರೆ ಹೇಳು, ನಾನು ನಿನ್ನ ಬದುಕಿಸ್ತೇನೆ. ಯದಿ ವಾಂಛಸಿತ್ವ ಉಜ್ಜೀವ ಇಷ್ಯೆ, ನೀನು ಬಯಸುವುದಾದರೆ ನಾನು ನಿನ್ನನ್ನು ಬದುಕಿಸುತ್ತೇನೆ ಹೇಳು ಅಂತ ಹೇಳ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆಚಾರ್ಯರು ಅನೇಕ ಪುರಾಣಗಳನ್ನ ನೋಡಿ ಸಂಶೋಧನೆ ಮಾಡಿ ಈ ವಿಚಾರವನ್ನ ಜಗತ್ತಿಗೆ ಕೊಡ್ತಾ ಇರ್ತಕ್ಕಂಥವ್ರಾಗಿದ್ದಾರೆ. ಪುನಃ ನಿನ್ನನ್ನು ಬದುಕಿಸ್ತೀನಿ ಅಂದಾಗ ಅಷ್ಟೊತ್ತಿಗೆ ಆ ವಾಲಿಗೆ ತಾನು ಮಾಡಿದ ತಪ್ಪಿನ ಅರಿವಾಗಿತ್ತು, ಪ್ರಾಯಶ್ಚಿತ್ತ ಅವನ ಮನಸ್ಸಿನಲ್ಲಿ ಮೂಡಿ ಬಂದಿತ್ತು. ಆಗ ಅವನು ಹೇಳ್ತಾನೆ, ಸ್ವಾಮಿ, ನಿನ್ನ ಮುಂದೇ ನನಗೆ ಮರಣ ಬರ್ತಾ ಇರುವಾಗ, ನಿನ್ನನ್ನು ನೋಡ್ತಾ ನೋಡ್ತಾ ಪ್ರಾಣ ಬಿಡುವ ಅವಕಾಶ ಸಿಗುವಾಗ ನಾನು ಇದರಿಂದ ವಂಚಿತನಾಗ್ಲಿಕ್ಕೆ ತಯಾರಿಲ್ಲ ಸ್ವಾಮಿ. ನಾನು ನಿನ್ನನ್ನು ನೋಡ್ತಾ ಇರ್ತೇನೆ, ನಿನ್ನ ನೋಡ್ತಾ ನಾನು ಪ್ರಾಣವನ್ನು ಬಿಡುತ್ತೇನೆ. ನಾನು ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಆಗ್ಬೇಕು, ನನಗೆ ಜೀವನದಲ್ಲಿ ಎಚ್ಚರಿಕೆ ಬರಬೇಕು, ಆದ್ರಿಂದ ನನ್ನನ್ನು ಬದುಕಿಸಬೇಡ ಸ್ವಾಮಿ ಅಂತ ಹೇಳ್ತಾನೆ. ಇದರಿಂದ ಏನಾಯ್ತು ಅಂದ್ರೆ, ಆ ವಾಲಿ ಭಕ್ತ ಅನ್ನೋದು ಗೊತ್ತಾಯ್ತು, ರಾಮನ ಚರಿತ್ರೆ ಎಷ್ಟು ಉದಾರವಾಗಿ ಇದೆ ಅನ್ನೋದು ಗೊತ್ತಾಯ್ತು. ಅದು ವೈದ್ಯರಿಗೆ ಹೇಳ್ತಾರೆ. ವೈದ್ಯ ಏನ್ ಮಾಡ್ಬೇಕು? ರೋಗವನ್ನ ಕೊಲ್ಬೇಕು, ರೋಗಿಯನ್ನ ಕೊಲ್ಬಾರ್ದು. ತಪ್ಪು ಮಾಡಿದವರಿಗೆ ಅವನ ತಪ್ಪಿಗೆ ಶಿಕ್ಷೆ ಆಗ್ಬೇಕು, ಮಾರ್ಪಾಡುವಿಕೆಗೆ ಒಂದು ಅವಕಾಶ ಇರಬೇಕು. ಹೀಗೆ ನಾವೇನ್ ಹೇಳ್ತೇವೆ, ಇದನ್ನ ಆಚಾರ್ಯರು ತಾತ್ಪರ್ಯದಲ್ಲಿ ಇದನ್ನ ನಿರೂಪಣೆ ಮಾಡಿಕೊಡ್ತಕ್ಕಂಥವರಾಗಿದ್ದಾರೆ. ಇಂತಹ ನೂರಾರು ಪ್ರಸಂಗಗಳು ಇದ್ದು ಸಮುದ್ರದಲ್ಲಿ ಎಷ್ಟು ತೆಗೆದ್ರೂ ಮುತ್ತು ರತ್ನಗಳು ಸಿಗ್ತಾ ಇರುತ್ತೆ. ನಾನು ಆ ಉಪ್ಪು ನೀರಿನ ಸಮುದ್ರದಲ್ಲಿ ಮೇಲ್ಗಡೆ ಮಾತ್ರ ಕೈ ಹಾಕಿ ಒಂದೇ ಒಂದು ಮುಟ್ಟನ್ನ ತೆಗೆದು ಏನ್ ಮಾಡಿದ್ದೀನಿ ಅಂದ್ರೆ ನಿಮ್ಮ ಮುಂದೆ ಅದನ್ನ ತೋರಿಸಿ ಇಟ್ಟಿರ್ತಕ್ಕಂಥವನಾಗಿದ್ದೇನೆ. ಇದನ್ನ ಮಹಾ ತಿಳಿದವರಾಗಿರ್ತಕ್ಕಂಥ ನಮ್ಮ ಶೇಷಗಿರಿ ಆಚಾರ್ಯರು, ಹಾಗೇನೆ ನಮ್ಮ ಉಪದೇಶಕ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಸುಬ್ರಹ್ಮಣ್ಯವರು ಕೂಡ ಸ್ವೀಕರಿಸಿ ಉಪನ್ಯಾಸದ ಭಾಗವನ್ನ ನಾನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಂ ಅಸ್ತು. ಬಂದಿಲ್ಲ ಅಲ್ವಾ? ಫೋನ್ ಇದಾಗ್ಲಿಲ್ಲ. ಕೃಷ್ಣರಾಜಾಚಾರ್ಯ ಬಂದಿದ್ದಾರೆ. ಮಾತಾಡ್ಬೋದಾ? ಇದ್ದೇನಾಚಾರ್ಯ. ಇದುವರೆಗೂ ಕೂಡ ಎನ್ ವೆಂಕಟೇಶಾಚಾರ್ಯರು ರಾಮಾಯಣದ ಹಲವಾರು ಪ್ರಸಂಗಗಳನ್ನ ತೆಗೆದುಕೊಂಡು ಒಂದು ನ್ಯಾಯಾಧೀಶರಲ್ಲಿ ಇರಬೇಕಾಗಿರ್ತಕ್ಕಂತಹ ನಿಷ್ಪಕ್ಷಪಾತತೆ, ಹಾಗೆ ಧರ್ಮವೇ ಪ್ರಧಾನವಾದ ಗುರಿಯಾಗಿರ್ಬೇಕು ಎಂಬುದಾಗಿ ಅದನ್ನ ತುಂಬಾ ಚೆನ್ನಾಗಿ ಅನೇಕ ದೃಷ್ಟಾಂತಗಳ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾರೆ. ಧರ್ಮದ ಮಹತ್ವ, ಪ್ರಾಶಸ್ತ್ಯ ಅದನ್ನ ರಾಮಾಯಣದ ಹಲವಾರು ಪ್ರಸಂಗಗಳಲ್ಲಿ ನಾವು ಹೇಗೆ ಕಾಣಬಹುದು ಎಂಬುದಾಗಿ ತುಂಬಾ ಸುಂದರವಾಗಿ ನಿರೂಪಣೆಯನ್ನ ಎನ್ ವೆಂಕಟೇಶಾಚಾರ್ಯರು ಮಾಡಿದ್ದಾರೆ. ಅವರಿಗೆ ನಾನು ನಮ್ಮ ಪೇಜಾವರ ಮಠ ಹಾಗೂ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರತಿಷ್ಠಾನ ಆರಾಧನಾ ಮಹೋತ್ಸವ ಸಮಿತಿ ಇದೆಲ್ಲದರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂತಹ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಕೃಷ್ಣಾಚಾರ್ಯ ಕುತ್ಪಾಡಿಯವರು ಒಂದು 15-20 ನಿಮಿಷಗಳ ಒಳಗಡೆಗೆ ತಮ್ಮ ಪ್ರಬಂಧ ಮಂಡನೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಓಂ ವ್ಯಾಖ್ಯಾ ಮುದ್ರಾಂ ಕರಸರಸುಜೈ ಪುಸ್ತಕಂ ಶಂಖ ಚಕ್ರೆ ಬಿಭ್ರತಿನ್ನ ಸ್ಫಟಿಕ ರುಚಿರೆ ಪುಂಡರೀಕೆ ವಿಷಣ್ಣಃ ಅಮ್ಲಾನ ಶ್ರೀ ಅಮೃತ ವಿಷಧೇರಂ ಶುಭಿ ಪ್ಲಾವಯನ್ ಮಾಂ ಆವಿರ್ಭೂಯಾದನಕ ಮಹಿಮಾ ಮಾನಸೇ ವಾಗತೀಶಃ. ನಾರಾಯಣಂ ನಿಖಿಲ ಪೂರ್ಣಗುಣೈಕ ದೇಹಂ ನಿರ್ದೋಷಮಾಪ್ಯತಮಮಪತ್ಯಲೈ ಸುವಾಕ್ಯೈಃ ಅಪ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮ ಸನ್ನಮಾಮಿ. ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂ ಚ ವಿಜ್ಞಾನ ಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾತ್ ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ.
ವಿದ್ಯೆಯನ್ನ ಇತ್ತು ಕಲ್ಲನ್ನ ತಕ್ಕ ಮಟ್ಟಿಗೆ ಶಿಲೆಯಾಗುವ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನ ತುಂಬಿಸಿಕೊಟ್ಟ ಗುರುಗಳನ್ನ ಮನಸ ನಮಿಸಿ ವೇದಿಕೆಯಲ್ಲಿ ನೆಲೆಸಿರುವಂತಹ ಅಂದ್ರೆ ಮಾಧ್ಯಮ ವೇದಿಕೆಯಲ್ಲಿ ನೆಲೆಸಿರುವಂತಹ ಮುತ್ತಿಗೆ ಶ್ರೀಪಾದರಾದಂತಹ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರನ್ನು ನಮಿಸಿ ಹಿರಿಯರಾದ ವಿದ್ವಾಂಸರಾದ ಸಂಶೋಧಕರಾದ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾದಂತಹ ಶ್ರೀ ಶೇಷಗಿರಿ ಆಚಾರ್ಯರನ್ನು ಪ್ರಣಾಮ ಪೂರ್ವಕವಾಗಿ ಗೌರವಿಸಿದ ಆಚಾರ್ಯರು ವಿದ್ಯಾಪೀಠದ ಹಿರಿಯರು ವೆಂಕಟೇಶಾಚಾರ್ಯ ಬದ್ರಿಯಾಚಾರ್ಯ ಹೀಗೆ ಅನೇಕ ಹಿರಿಯರಲ್ಲಿ ಸೇರಿದವರನ್ನೆಲ್ಲ ಗೌರವಪೂರ್ವಕವಾಗಿ ಮತ್ತೊಮ್ಮೆ ನಮಿಸಿ ಇತಿಹಾಸ ಗೋಷ್ಠಿಯ ಗುರುಗಳ ಆರಾಧನೆಯ ನೆಪದಲ್ಲಿ ನಾವು ಒಂದಿಷ್ಟು ಸಚ್ಚಿಂತನೆಯನ್ನು ಮಾಡಿಕೊಳ್ಳಬೇಕು, ಅದರಿಂದ ಗುರುಗಳ ಸೇವೆ ನಿಜವಾಗಿ ಅರ್ಥಪೂರ್ಣವಾಗುತ್ತೆ ಅನ್ನುವ ನೆಪದ ಅಡಿಯಲ್ಲಿ ಆಚಾರ್ಯರು ಮಧ್ವಾಚಾರ್ಯರು ನಾವು ಆಚಾರ್ಯರು ಅನ್ನೋ ಶಬ್ದವನ್ನ ಸಾಮಾನ್ಯವಾಗಿ ನಮ್ಮ ವಲಯದಲ್ಲಿ ಬಳಸುವಾಗ ಮಧ್ವಾಚಾರ್ಯರನ್ನು ಬಳಸುವುದಾಗಿ ಆಚಾರ್ಯರು ಅನ್ನೋ ಶಬ್ದದಲ್ಲಿ ನಾನು ಮಧ್ಯದಲ್ಲಿ ವ್ಯವಹರಿಸ್ತಾ ಇರ್ತೇನೆ. ಆಚಾರ್ಯರು ಪುರಾಣಗಳು, ಭಾರತ, ಪಂಚರಾತ್ರ, ರಾಮಾಯಣ ಇಷ್ಟನ್ನು ಎಲ್ಲವೂ ಸೇರಿ ನಮಗೆ ಪ್ರಮಾಣ ಗ್ರಂಥಗಳಾಗ್ತಾವೆ. ಅದು ಸದಾಗಮಗಳು ಅಂತ ಅನಿಸಿಕೊಳ್ತಾವೆ. ಶಾಸ್ತ್ರ ಅಂತ ಅನ್ನುವ ಹೆಸರಿನಿಂದ ಹೇಳಲ್ಪಡ್ತಾವೆ. ವಿಷ್ಣು ಶಾಸ್ತ್ರಾವಮರ್ಶನಂ ಅನ್ನುವ ಮಾತು ಕೊಟ್ಟು ನಮಗೆ ಇತಿಹಾಸದ ಅನೇಕ ಪುಟಗಳನ್ನ ಕೇವಲ ಅವರು ಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಾತ್ರ ಇತಿಹಾಸದ ಬಗ್ಗೆ ಒಕ್ಕಣೆಗಳನ್ನ ಕೊಟ್ಟದ್ದಲ್ಲ. ನಾವು ದ್ವಾದಶ ಸ್ತೋತ್ರಕ್ಕೆ ಹೋದಾಗ್ಲೂ ಅಲ್ಲಿಯೂ ಇತಿಹಾಸದ ಪುಟವನ್ನ ನಮಗೆ ಎತ್ತಿಕೊಟ್ಟದ್ದು ಮಾತುಗಳಿವೆ. ಗೀತಾ ಭಾಷ್ಯ ಇರಬಹುದು, ಭಾಗವತ ತಾತ್ಪರ್ಯ ಇರಬಹುದು, ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿಯೂ ಕೆಲವು ಪ್ರಸಂಗಗಳಲ್ಲಿ ಇತಿಹಾಸವನ್ನ ದಾಖಲೆ ಮಾಡಿಕೊಂಡು ಅದರ ಮೂಲಕ ನಮಗೆ ಸೂತ್ರಗಳನ್ನು ನಿರ್ಣಯಿಸುವ ಬಗೆಯನ್ನು ಹೇಳಿದ್ದಿದೆ. ಹೀಗೆ ಆಚಾರ್ಯರು ಇತಿಹಾಸದ ಅರ್ಥ ಮಾಡಿಕೊಳ್ಳುವಿಕೆಗೆ ನಮಗೆ ಎಲ್ಲ ಮುಖದಲ್ಲೂ ಎಲ್ಲಿ ನಾವು ಕೈ ಹಾಕಿದ್ರು ಆ ಎಲ್ಲಾ ಮುಖದಲ್ಲೂ ನಾವು ಅದನ್ನು ನಿರ್ಧರಿಸಬೇಕಾದ ಬಗ್ಗೆ ಅಂತ ಹೇಳ್ತಾರೆ. ಅದರಲ್ಲೂ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಅನ್ನುವುದು ಪುರಾಣಗಳಿಗೂ ಸಂಬಂಧಪಟ್ಟಂತೆ ಅನೇಕ, ಯಾಕೆಂದ್ರೆ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂಪಬ್ರಹ್ಮೀತ್ ಅನ್ನುವ ಮಾತನ್ನ ಅಕ್ಷರಶಃ ಹೌದು ಅಂತ ನಮಗೆ ಮನದಟ್ಟು ಮಾಡಿಕೊಟ್ಟವರು ಅದು ಮಧ್ವಾಚಾರ್ಯರು ಮಾತ್ರ. ಬೇರೆ ಮಹಾಭಾರತ ಸಾರ ಸರ್ವಸ್ವ, ಮಹಾಭಾರತ ಸಂಗ್ರಹ, ಕ್ಷೇಮೇಂದ್ರನ ಭಾರತ ಮಂಜರಿ ಹೀಗೆ